ಆದಾಯ ಮೀರಿದ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಹೈಕೋರ್ಟ್ನಲ್ಲಿ ಕೆಎಸ್ ಈಶ್ವರಪ್ಪ ಅರ್ಜಿ ಕೂಡ ವಜಾ ಆಗಿದೆ. ಈಶ್ವರಪ್ಪ ವಿರುದ್ಧ ಲೋಕಾಯುಕ್ತ ದಾಖಲಿಸಿದಂತಹ ಕೇಸ್ಗೆ ಅದೀಗ ಜೀವ ಪಡ್ಕೊಂಡಿದೆ. ಬಂಧನದಿಂದ ರಕ್ಷಣೆ ಪ್ರಕರಣ ರದ್ದುಪಡಿಸುವಂತೆ ಅರ್ಜಿ ಸಲ್ಲಿಕೆಯಾಗಿತ್ತು. ಆದಾಯ ಮೀರಿದ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕೇಸ್ ಈಗ ಈಶ್ವರಪ್ಪ ನೆತ್ತಿ ಮೇಲೆ ತೂಗುಗತಿ ತೂಗ್ತಾ ಇದೆ. ಮಾಜಿ ಸಚಿವರೂ ಆಗಿರುವಂಥ ಕೆಎಸ್ ಈಶ್ವರಪ್ಪಗೆ ಈಗ ಕೋರ್ಟ್ ಶಾಕ್ ಕೊಟ್ಟಿದೆ. ಹೈಕೋರ್ಟ್ನಲ್ಲಿ ಈಶ್ವರಪ್ಪ ಅರ್ಜಿ ವಜಾ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಆದಾಯ ಮೀರಿದ ಆಸ್ತಿ ಗಳಿಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಶ್ವರಪ್ಪ ವಿರುದ್ಧ ಲೋಕಾಯುಕ್ತ ಕೇಸನ್ನು ದಾಖಲು ಮಾಡಿದರು. ಬಂಧನದಿಂದ ರಕ್ಷಣೆ ಕೋರಿ ಪ್ರಕರಣವನ್ನು ರದ್ದುಪಡಿಸುವಂತೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು ಈಶ್ವರಪ್ಪ. ಇದೀಗ ಲೋಕಾಯುಕ್ತ ತನಿಖೆಗೆ ಇದ್ದ ಕಾನೂನು ಅಡೆತಡೆ ಕೂಡ ಈಗ ದೂರ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಈ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ರಾಜಕೀಯ ನಾಯಕರಿಗೆ ಒಂದು ಸಂಕಷ್ಟ ಆಗಾಗ ಎದುರಾಗ್ತಾನೆ ಇರ್ತದೆ. ಅದು ಈಶ್ವರಪ್ಪ ಏನು ಹೊರತಾಗಿಲ್ಲ. ಈಶ್ವರಪ್ಪ BJPಯ ಮಾಜಿ DCM, ಈಗ ಬಂಡಾಯ ಎದ್ದಿದ್ದಾರೆ BJP ಪಕ್ಷದಿಂದ. ಒಂದು ಕಡೆ ಇವಾಗ ಕೋರ್ಟ್ ಕೇಸ್ ಕೂಡ ಈಗ ಎದುರಿಸಬೇಕಾದಂತಹ ಅನಿವಾರ್ಯತೆ ಈಗ ಎದುರಾಗ್ತಾ ಇದೆ. ಈಗ ಲೋಕಾಯುಕ್ತ ಸಲ್ಲಿಸಿದಂತಹ ಅರ್ಜಿಯಿಂದ ಬಂಧನದಿಂದ ನನಗೆ ರಕ್ಷಣೆ ಕೋರಿ ಅಥವಾ ಈ ಒಂದು ಕೇಸನ್ನು ಖುಲಾಸೆ ಮಾಡಿ ಈ ರೀತಿಯಂತ ಸಹಜವಾಗಿ ಇದ್ದೇ ಇರ್ತದೆ. ನಾನೇನು ತಪ್ಪು ಮಾಡಿಲ್ಲ, ಯಾರು ಕೂಡ ತಪ್ಪು ಮಾಡಿದ್ದನ್ನು ಒಪ್ಕೊಳ್ಳಲ್ಲ, ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅದಾದಮೇಲೆ ಒಂದಿಷ್ಟು ಈ ಥರ ದಾಳಿಗಳು ಆಗ್ತಾ ಇರ್ತದಲ್ಲ, ಲೋಕಾಯುಕ್ತ ದಾಳಿ ಇರ್ಬೋದು, CBI ದಾಳಿ ಇರ್ಬೋದು, ED ದಾಳಿ ಇರ್ಬೋದು. ಈ ಸಂದರ್ಭದಲ್ಲಿ ರಾಜಕೀಯ ಪ್ರೇರಿತ ಅಂತ ಒಂದಿಷ್ಟು ಮಾತುಗಳು ಕೂಡ ಸಹಜವಾಗಿ ರಾಜಕಾರಣಿಗಳ ಬಾಯಲ್ಲಿ ಕೇಳಿ ಬರ್ತಾ ಇರ್ತವೆ. ಹಾಗಾಗಿ ಈ ತನಿಖಾ ಸಂಸ್ಥೆಗಳು ಯಾರ ಮೇಲೆ ದಾಳಿ ಮಾಡಬೇಕು, ಯಾಕೆ ದಾಳಿ ಮಾಡಬೇಕು ಅನ್ನುವಂಥದ್ದು ಯಾರ್ದೋ ಪ್ರಭಾವಕ್ಕೊಳಗಾಗಿ ದಾಳಿ ಮಾಡ್ತಾರೆ ಅನ್ನೋದಕ್ಕಿಂತನೂ ಪೂರ್ವಪರ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಸಹಜವಾಗಿ ಒಬ್ಬರ ಮೇಲೆ ದಾಳಿ ಮಾಡ್ತಾರೆ, ಕಡತ ಪರಿಶೀಲನೆಯನ್ನು ಮಾಡ್ತಾರೆ, ಎಷ್ಟು ಅಕೌಂಟ್ಸ್ ಇದೆ, ಎಷ್ಟು ಖಾತೆಗಳಲ್ಲಿ ದುಡ್ಡನ್ನು ಇವರು ಮೇಂಟೈನ್ ಮಾಡ್ತಾ ಇದ್ದಾರೆ, ಎಲ್ಲ ಪೂರ್ವಪರ ಮಾಹಿತಿಗಳನ್ನು ತನಿಖಾ ಸಂಸ್ಥೆಯವರು ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ತನಿಖಾ ಸಂಸ್ಥೆಯವರಿಗೆ ಮಾಹಿತಿ ಇಲ್ಲದೇ ಯಾರು ಕೂಡ ಏಕಾಏಕಿಯಾಗಿ ದಾಳಿಯನ್ನು ಮಾಡಲ್ಲ. ಅವ್ರು ದಾಳಿ ಮಾಡೋದು ಏಕಾಏಕಿ ಆಗಿರ್ತದೆ. ಅವ್ರ ಬಗ್ಗೆ ಕೂಲಂಕುಷವಾಗಿ ಮಿನಿಮಮ್ 6 ಮಂತ್, 1 ವರ್ಷ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇರ್ತಾರೆ. ಅವರು ಸಾಕಷ್ಟು ಇಂಥ ದಾಳಿಗಳಾಗಿದ್ದಾವೆ. ಸಾಕಷ್ಟು ಅಧಿಕಾರಿಗಳ ಮೇಲೂ ಕೂಡ ಸಾಕಷ್ಟು ದಾಳಿಗಳು ನಡೆದಿದ್ದಾವೆ. ಕೆಎಸ್ ಈಶ್ವರಪ್ಪ ಅದಕ್ಕೇನು ಹೊರತೇನಾಗಿಲ್ಲ. ನೋಡಬೇಕು ಈ ಕೇಸ್ ಎಲ್ಲಿಗೆ ಹೋಗಿ ಮುಟ್ತದೆ ಅಂತ. ಒಂದು ಕಡೆಗ ಈ ಕೇಸನ್ನು ಅಂದರೆ ತಡೆಯೊಡ್ಡಿ ಈ ಕೇಸನ್ನು ಅಂದರೆ ಖುಲಾಸೆ ಮಾಡಿ ಈ ರೀತಿಯಾದಂತಹ ಒಂದಿಷ್ಟು ಅರ್ಜಿಯನ್ನು ಹಾಕಿದ್ರು. ಅದಕ್ಕೆ ಇವಾಗ ಕೋರ್ಟ್ ಈಗ ಶಾಕನ್ನು ಕೊಟ್ಟಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇವರು ಅರ್ಜಿ ಹಾಕಿದ್ರು ಕೋರ್ಟ್ನಲ್ಲಿ, ಅರ್ಜಿ ಈಗ ವಜಾ ಆಗಿದೆ.